ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನನಗೆ ಕೂಡ ನಿನ್ನೆಯಿಂದ ಸ್ವಲ್ಪ ನನಗಂತ ಯಾವಾಗ ನೋಡಿದ್ರು ನನ್ನ ಹೆಲ್ತ್ ಪ್ರಾಬ್ಲಮ್ ಇರೋದೆ. ಏನಾದ್ರು ಜ್ವರ ಇರುತ್ತೆ, ಕೋಲ್ಡ್ ಇರುತ್ತೆ, ಕಫ ಇರುತ್ತೆ, ಬಾಡಿ ಪೇಯ್ನ್ ಇರುತ್ತೆ, ಜ್ವರ ಇರುತ್ತೆ. ಸೊ ವಾಟ್ ಎವರ್, ಅಂದರೆ ತಿಂಗಳಿಗೆ ಒಂದ್ಸರಿ ಈ ಥರ ಇದ್ದೇ ಇರುತ್ತೆ ಏನಾದರೂ ನನಗೆ. ಸೊ ಅದಕ್ಕೋಸ್ಕರ ಇದು ಹೊಸ್ತಲ್ಲ ಅಂತ ಹೇಳಿ ನಿನ್ನೆಯಿಂದ ಸಖತ್ ಬಾಡಿ ಪೈನ್ ಆಗ್ತಾಯಿದೆ, ತಲೆನೋವು, ಆಮೇಲೆ ಕಫ, ಡ್ರೈ ಕಫ್ ಆಗಿದೆ ಸಿಕ್ಕಾಪಟ್ಟೆ. ಸೊ ಹಾಗೆ ಮನ್ವಿತು ಕೂಡ ಲಾಸ್ಟ್ ಒಂದು 4-5 ಡೇಸಿಂದ ಅವನಿಗೆ ಕೂಡ ಜ್ವರ ಇತ್ತು ಲೈಟಾಗಿ. ಇವಾಗ ಹುಷಾರಾಗಿದೆ. ಸ್ವಲ್ಪ ಕಫ ಅವನಿಗೆ ಗಟ್ಟಿಯಾಗಿದೆ, ಗೊರ್ಗೊರ್ ಸೌಂಡ್ ಬರುತ್ತೆ ಮಲಗಿದಾಗ. ಸೊ ಅದಕ್ಕೆ ಒಂದು ಹೋಮ್ ರೆಮಿಡಿ ಮಾಡೋಣ ಅಂತ. ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ನಾನು ಕೂಡ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲದವ್ರು ನೋಡಿಕೊಂಡು ಇದು ಮಾಡಿದರೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ದೊಡ್ಡಪತ್ರೆ ಎಲೆ ಅಂತ. ಸೊ ಇದು ಎಲ್ಲರ ಮನೇಲಿ, ಆಲ್ಮೋಸ್ಟ್ ಮಕ್ಕಳಿರೋ ಮನೇಲಿ ಎಲ್ಲರ ಮನೇಲಿ ಇರುತ್ತೆ. ಸೊ ಓಕೆನಾ. ಇದನ್ನೇನು ಮಾಡಬೇಕಂತ ಅಂದರೆ, ಎಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4 ಎಲೆ, ಚಿಕ್ಕ ಮಕ್ಕಳಾದರೆ ಅಷ್ಟೊಂದು ಹಾಕಬಾರ್ದು, 1 ಎಲೆ ಆದರೆ ಸಾಕು. 1 ವರ್ಷದ ಒಳಗಿನ ಮಕ್ಕಳಿಗೆ. ಸೊ ಮನ್ವಿತಿಗೆ ಇವಾಗ 4 ಇಯರ್, ಅದಕ್ಕೆ 4 ಎಲೆನ ಹಾಕ್ತಾ ಇದ್ದೀನಿ. ಅದರಲ್ಲೂ ಎಲೆ ಅಂದರೆ ಫುಲ್ ಅಲ್ಲ, ಇದು ರಸ ಮಾತ್ರ. ನೋಡಿ, ಈ ಥರ ಇದು ಹಣ್ಣು ಥರ ಬೇಯಬೇಕು. ಬರೀ ಏನು ಹಾಕಬಾರ್ದು, ಇದಕ್ಕೆ ನೀರು ಕೂಡ ಹಾಕಬಾರ್ದು. ಅದರಲ್ಲಿ ನೀರು ಅಂಶ ಜಾಸ್ತಿನೇ ಇರುತ್ತೆ ದೊಡ್ಡಪತ್ರೆಯಲ್ಲಿ. ಸೊ ಈ ಥರ ನೋಡಿ, ಈ ಥರ ಆದಮೇಲೆ ಇದನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಟರೆ ಅದು ನೀರು ಬಿಡುತ್ತೆ. ನೋಡಿ, ಇದು ಇವಾಗ ಆಗಿದೆ. ಇದನ್ನು ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಈ ಥರ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಕುಟ್ಟೋದಿರುತ್ತಲ್ಲ, ಮುಂದ್ಗಡೆ ಕುಟ್ಟಬಾರ್ದು, ಸ್ಮೆಲ್ ಇರುತ್ತೆ ಬೆಳ್ಳುಳ್ಳಿ ಕುಟ್ಟಿರೋದು. ಹಿಂದ್ಗಡೆಯಿಂದ ನಾನಿನ್ನು ಲೈಟಾಗಿ ಜಜ್ಕೊಳ್ತೀನಿ. ನೀವು ಹಾಗೆ ಕೈಯಲ್ಲಿ ಕೂಡ ಇದನ್ನು ಮಸ್ತ್ ಹಾಕ್ಬೋದು, ಬಟ್ ನನಗೇನೋ ಆ ಥರ ಕೈಲೆಲ್ಲ ಮಸ್ತು ಕೂಡ್ಸೋಕೆ ಮನ್ವಿತಿಗೆ ಇಷ್ಟ ಆಗಲ್ಲ. ಈ ಥರ ಸ್ವಲ್ಪ ಜಜ್ಕೊಂಡ್ರೆ ಸಾಕು. ಆನಂತರ ಇದು ಅದಾಗಿ ನೀರೆಲ್ಲ ಬಿಡುತ್ತೆ. ನಿಮ್ಗೆ ನೋಡ್ತಿರ್ಬೋದು, ನೀರು ಚೆನ್ನಾಗಿ ಒಂದು ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ನೀವು ಕುಡಿಸಿದ್ರೆ ಸಾಕು. ಇದನ್ನು ಜಾಸ್ತಿ ಕುಡಿಸೋದೇನು ಬೇಡ. ಚಿಕ್ಕ ಮಕ್ಕಳಾದರೆ, ಅದು 1 ವರ್ಷದ ಮಕ್ಕಳಾದರೆ ಹಾಲು ಕುಡಿತಿರುತ್ತಲ್ಲ, 3-4 ಡ್ರಾಪ್ಸ್ ಆದರೆ ಸಾಕು. ತುಂಬ ಹೆವಿ ಆಗಿಬಿಟ್ರೆ ಹೀಟು, ಇದು ಸಿಕ್ಕಾಪಟ್ಟೆ ಹೀಟು. ಅದಕ್ಕೋಸ್ಕರ ನೋಡಿ, ಈ ಥರ ಇವಾಗ ಇದು ಚೆನ್ನಾಗಿ ನೀರು ಬಿಟ್ಟಿದೆ. ಇದನ್ನು ಒಂದು ಕಡೆ ಈ ಥರ ಮಾಡಿಕೊಂಡು ನೋಡಿ, ಈ ಥರ ನೀರು ಬಿಡುತ್ತೆ ಫುಲ್. ಇದನ್ನು ಇದೇ ಥರ ಸ್ವಲ್ಪ ಹಿಂಡ್ಕೋಬೇಕಾಗುತ್ತೆ. 1 ಟೇಬಲ್ ಸ್ಪೂನಿಗೆ ಹಾಕ್ಕೊಂಡು ತೋರಿಸ್ತೀನಿ. ಟೇಬಲ್ ಸ್ಪೂನಷ್ಟು ಇವಾಗ ಈ ರಸನ ತೆಗೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಕ್ಕಳಿಗೆ ಇದು ಅಷ್ಟೇ ಹಾಕಿದರೆ ಟೇಸ್ಟ್ ಇರಲ್ವಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಹನಿನ ಯೂಸ್ ಮಾಡ್ತಾ ಇದ್ದೀನಿ. 1-2 ಡ್ರಾಪ್ ಅಷ್ಟು ನಾನು ಹನಿ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಹನಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಇದನ್ನು ಕಲಕಬೇಕು. ನೋಡಿ, ಈ ಥರ ಕಲಕ್ಬಿಟ್ಟು ಇಲ್ಲಿ ಅಲೆ ನಿಕ್ಕೆ ಒಂದು ಸ್ವಲ್ಪ ತುಪ್ಪ ತಗೈತೆ. ಚೆನ್ನಾಯ್ತಾ? ಆ್ಯಕ್ಚುಲಿ ಬೆಳಗ್ಗೆನೇ ಹಾಲು ಕಾಸಿರಲಿಲ್ಲಾಗಿತ್ತು, ಸ್ವಲ್ಪ ನೈಟ್ ಕಾಸಿರ್ದಿತ್ತು. ಅದಕ್ಕೋಸ್ಕರ ಅದನ್ನೇ ಮನ್ವಿತಿಗೆ ಕೊಟ್ಟಿದ್ದೆ. ಸೊ ಇವಾಗ ಮತ್ತೆ ಹಾಲು ಬೇಕಂತ ಇದ್ದ. ನಾವು ದಿನಾಲೂ 1.5 ಲೀಟ್ರ್ ಹಾಲನ್ನ ತೊಗೊಳ್ತೀವಿ. ಸೊ ಬೇಕಾಗುತ್ತೆ. ನಾನು ಕೂಡ ಕುಡಿತೀನಿ, ಹಸ್ಬೆಂಡು ನೈಟ್ 1 ಟೈಮ್ ಕುಡಿತಾರೆ, ಮನ್ವಿತಿಗೆ 3 ಟೈಮ್ಸ್ ಕೊಡ್ತೀನಿ ಡೈಲಿ. ಸೊ ಅವನು 1-2 ಟೈಮ್ಸ್ ನಾನು ಹಾರ್ಲಿಕ್ಸ್ ಹಾಕ್ಕೊಡ್ತೀನಿ, 1 ಟೈಮ್ ಮಾತ್ರ ಹಾಗೆ ಹಾಲು ಕುಡಿತಾನೆ. ಸೊ ಹಾಕ್ಕೊಟ್ಬಿಟ್ಟು ಆನಂತರ ಇವತ್ತು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಧನುರ್ ಮಾಸ ಬೇರೆ ಸ್ಟಾರ್ಟ್ ಆಯ್ತಲ್ವ. ಸೊ ಅದಕ್ಕೆ ಸ್ವಲ್ಪ ನಾನು ಊರಿಗೆ ಹೋಗಿ ಬಂದಾಗಿಂದ ಡೀಪ್ ಕ್ಲೀನ್ ಅಂತ ಮಾಡಿಲ್ಲ, ಸುಮ್ಮನೆ ಹಾಗೆ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಊರಿಂದ ಬಂದ ನಂತರ ನನ್ನ ಹೆಲ್ತ್ ಕೂಡ ಸರಿಯಾಗಿರಲಿಲ್ಲ. ಇವಾಗ ಕೂಡ ಅಷ್ಟೇ, ಸ್ವಲ್ಪ ಕೋಲ್ಡು ಕಫ ಈ ಥರ ಆಗ್ತಾಯಿದೆ. ಸೊ ಬಾಡಿ ಪೇಯ್ನ್, ನನಗೆ ಕೋಲ್ಡ್ ಕಫ ಆಯಿತು ಅಂದರೆ ಸಾಕು, ತಲೆನೋವು, ಮೈಕೈ ನೋವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆದ್ರೂ ನಾನು ಮಾತಾಡಿದ ಮೂಗಲ್ಲಿ ಮಾತಾಡ್ತಾ ಇದ್ದೀನಿ. ಆದ್ರೂ ಇವತ್ತು ಬಿಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಷಾರಾಗಿತ್ತು. 2 ಡೇಸಿಂದ ನನಗೆ ಅಂದರೆ ಸ್ವಲ್ಪ ಕೋಲ್ಡೆಲ್ಲ ಆಗಿತ್ತು.
ಇವಾಗ ಬೆಟರ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಡೋಣ. ಮನೆ ಅನ್ನೋದಕ್ಕಿಂತ ಕಿಚನ್. ಮನೆ ಅಂತೂ ನಾನು ಆಲ್ಮೋಸ್ಟ್ ಬುಧವಾರ, ಭಾನುವಾರ ಎಲ್ಲ ಕ್ಲೀನ್ ಮಾಡ್ತಿರ್ತೀನಿ. ಸೊ ಕಿಚನ್ನು ಒಂದು ಸ್ವಲ್ಪ ಮೇಲ್ಗಡೆ ಎಲ್ಲ ಫುಲ್ಲು ಒಗ್ಗರಣೆ ಹಾರಿರೋದೆಲ್ಲ ಮೆತ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ತೀನಿ. ಆನಂತರ ನೋಡೋಣ ಇವತ್ತಿಷ್ಟ ಆದರೆ ನಾಳೆ ದೇವ್ರ ಮನೆ ಅಂತರ ಫ್ರಿಜ್ಜು ನಿನ್ನೆ ನಾನು ಕ್ಲೀನ್ ಮಾಡಿದೆ ನೈಟು. ಸೊ ಅದೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಅಂದರೆ ತರಕಾರಿ ತಂದಾಗೆಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಂತರ ಟಿ ವಿ ಶೋಕೇಸ್ ಅದೇನಿದೆ ಅದನ್ನು ಸ್ವಲ್ಪ ಅಷ್ಟು ಡಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಬೆಡ್ರೂಮ್ ಅಂತೂ ನಾನು ಅದೇ ಬುಧವಾರ, ಭಾನುವಾರ ಅಂತೂ ಕ್ಲೀನ್ ಮಾಡ್ತಿರ್ತೀನಿ. ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಿರ್ತೀನಿ. ಸೊ ಅದರ ಅವಶ್ಯಕತೆ ಇಲ್ಲ. ಸೊ ಹಾಗೆ ಮನ್ವಿತ್ ಇವಾಗ ಹಾಲು ಬೇಕಂತ ಇದ್ದ. ಸರಿ ಹಾಲು ಕೊಟ್ಟು ಆನಂತರ ನನ್ನ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಸ್ಬೆಂಡಿಗೆ ಇವತ್ತು ಬೆಳಗ್ಗಿನ ರೊಟ್ಟಿ ಮತ್ತು ಎಣ್ಗಾಯಿ ಮಾಡಿದ್ದೆ. ಆನಂತರ ಸಾಂಬಾರು ಮಾಡಿ, ರೈಸ್ ಮಾಡಿ, ಪಲ್ಯ ಮಾಡಿ, ಸೌತೆಕಾಯಿ ಹೆಚ್ಚಿಕೊಟ್ಟು ಸೊ ಇಷ್ಟೆಲ್ಲ ಮಾಡಿ ಆನಂತರ ನನ್ನ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ನಾನು ಕಿಚನಲ್ಲಿರೋ ಪಾತ್ರೆಗಳನ್ನೆಲ್ಲ ಇಡಿಸಿಟ್ಕೊಳ್ತೀನಿ. ಆನಂತರ ಒನ್ ಬೈ ಒನ್ ಎಲ್ಲ ಒಂದು ಕಡೆಯಿಂದ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನನಗೆ ಕೂಡ ಟಯರ್ಡ್ ಆಗುತ್ತೆ. ಆಮೇಲೆ ಇವಾಗ ಆಲ್ರೆಡಿ ನನಗೆ ಕೋಲ್ಡ್ ಆಗಿರೋದ್ರಿಂದ ಡಸ್ಟ್ ಅಲರ್ಜಿ ಆದರೆ ಮತ್ತೆ ನನಗೆ ಕೋಲ್ಡ್ ಆದರೆ ಆ ಥರ ಅಲರ್ಜಿ ಟೈಪ್ ಆಗ್ತಿರುತ್ತೆ. ಸೊ ಅದಕ್ಕೆ ನಾನು ಒನ್ ಬೈ ಒನ್ ಅಂದರೆ ಡಸ್ಟ್ ಅಂತ ಅಂದರೆ ತುಂಬ ಡಸ್ಟ್ ಏನಿಲ್ಲ, ಒಗ್ಗರಣೆ ಹಾರಿದ್ದು ಜಿಡ್ಡಿರುತ್ತಲ್ಲ, ಸೊ ಜಿಡ್ಡೊಂದು ಹೋದರೆ ಸಾಕು ನನಗೆ. ಬೇರೇನು ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಒಂದು ವಿಂಡೋ ಈ ಥರ ಓಪನ್ ಮಾಡ್ಕೊಳ್ತೀನಿ ಅಡುಗೆ ಮಾಡುವಾಗ, ಇನ್ನೊಂದು ವಿಂಡೋ ಕ್ಲೋಸ್ ಇರುತ್ತೆ. ಹಾಗೆ ಇಲ್ಲೊಂದು ಮೇಲ್ಗಡೆ ಒಂದು ಸಿಂಕ್ ಮೇಲೆ ಒಂದು ವಿಂಡೋ ಇದೆ. ಸೊ ಅದು ಬಂದುಬಿಟ್ಟು ನೆಕ್ಸ್ಟ್ ಅದ್ರದ್ದು ಬಿಲ್ಡಿಂಗ್ನವ್ರದ್ದು ಬಾತ್ರೂಮ್ ಅಲ್ಲೇ ಆಗುತ್ತೆ. ಸೊ ಅದೇ ಸ್ಮೆಲ್ ಬರುತ್ತೆ ಅಂತ ನಾನು ಓಪನೇ ಮಾಡಲ್ಲ. ಅದರಿಂದ ಮನೇಲಿ ಓಪನ್ ಕಿಚನ್ ಆಗಿರೋದ್ರಿಂದ ಹಾಲಲ್ಲಿ ಆಮೇಲೆ ಅಡುಗೆ ಮನೆ ಮೇಲೆ ಫುಲ್ ಎಲ್ಲ ಜಿಡ್ಡು ಹಿಡ್ಕೊಬಿಡುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ನಂಗೆ ಸಮಾಧಾನವೇ ಆಗಲ್ಲ. ಯಾವಾಗಲೂ ಅಂದ್ಕೊಂಡಿದ್ದೆ ಕ್ಲೀನ್ ಮಾಡ್ಬೇಕಂತ ಆಗಿರಲಿಲ್ಲ. ಸೊ ಧನುರ್ಮಾಸಕ್ಕೆ ಮನೆ ಕ್ಲೀನ್ ಆಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ. ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ನೋಡಿ ಎಣ್ಣೆ ಮೇಲ್ಗಡೆ ಸಿಡ್ದಿರೋದು ಜಿಡ್ಡು ಯಾವ ಥರ ಇರುತ್ತೆ ಅಂತ ಸೀರಿಯಸ್ಲಿ ನನಗೆ ಎಷ್ಟೊಂದು ಬೇಜಾರಾಗುತ್ತೆ ಅಂತ ಅಂದರೆ, ನನಗೆ ಓಪನ್ ಕಿಚನ್ ಆಗಿರೋದ್ರಿಂದ ಈ ಥರ ಎಲ್ಲ ಸಿಡಿತಿರುತ್ತೆ. ಬಟ್ ನಾನು ವೀಕ್ಲಿ ಒಂದು ಟೈಮ್ ಕ್ಲೀನ್ ಮಾಡಿದರೂ ಬರೀ ಇದೇ ಥರ ಆಗುತ್ತೆ. ಆಮೇಲೆ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಇಲ್ಲೆಲ್ಲ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ನನಗೆ ಅದು ಸಿಗ್ತಿರ್ಲಿಲ್ಲಾಗಿತ್ತು. ಅಂದರೆ ನನಗೆ ಎಟಕ್ತಿರ್ಲಿಲ್ಲ. ಅದ್ರ ಮೇಲ್ಗಡೆ ನಾವು ಸ್ಟೂಲ್ ಹಾಕ್ಕೊಂಡು ಆನಂತರ ಮಾಡಬೇಕು. ಹಸ್ಬೆಂಡು ಫೋನ್ ಮಾಡಿದಾಗ ಬೈತಾಯಿದ್ರು, ಏನಕ್ಕೆ ಇವಾಗ ಕ್ಲೀನ್ ಮಾಡ್ತಾ ಇದೆಯಾ, ನಾನು ಸಂಡೇ ಏನಾದರೂ ಸಾಟರ್ಡೆ ಈ ಥರ ಇದ್ರೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ವಾ ಅಂತ. ಬಟ್ ಅವಾಗಲೇ ಹಾಗೆ ಒಂದು ಸ್ವಲ್ಪ ಲೇಝಿ ದಿನಗಳು ಸಂಡೇ ಸಾಟರ್ಡೆ ಮಾಡಬೇಕಂತಂದರೆ ಆಗೋದಿಲ್ಲ. ಸೊ ಅದಕ್ಕೆ ಇವಾಗ ಮನ್ವಿತ್ ಪಾಪ ಅವ್ನ ಪಾಡಿಗೆ ಅವ್ನು ಆಡ್ತಾ ಇರ್ತಾನೆ. ಹಾಗೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾ ಇದ್ದ ನನ್ನ ಮಗ. ದೊಡ್ಡ ಆಗಿದ್ದಾನೆ ಸ್ವಲ್ಪ. ಓಕೆ, ಇವಾಗ ಎಲ್ಲ ಪಾತ್ರೆಗಳನ್ನ ಎಲ್ಲ ಇಳಿಸಿಟ್ಕೊಂಡು, ಬಾಕ್ಸ್ಗಳನ್ನೆಲ್ಲ ಇಳಿಸಿಟ್ಕೊಂಡು ಒಂದು ಕಡೆ ಇಟ್ಕೊಂಡು ಫಸ್ಟ್ ನಾನು ಕಿಚನ್ ಗೋಡೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಗೋಡೆ ಅಂತ ಅಂದರೆ ಮೇಲ್ಗಡೆ ಏನು ನನ್ನ ಕೈ ಸಿಗುತ್ತಲ್ಲ ಅದು ಡೈಲಿ ನಾನು ಅಡುಗೆ ಆದ ತಕ್ಷಣ ಮಾಡ್ಕೊಳ್ತೀನಿ. ಕೈ ಸಿಗದೇ ಇರೋದು ಮೇಲ್ಗಡೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತಲ್ಲ, ಸೊ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ನಮಗೆ ಸಮಾಧಾನ ಆಗಲ್ಲ, ಏನೋ ಒಂಥರ ಅನಿಸ್ಬಿಡುತ್ತೆ. ನೋಡಿ ಪಾತ್ರೆ ಇಟ್ಟಿರೋದು ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಫುಲ್. ಈ ಥರ ನನಗೆ ಡೈಲಿ ನೋಡಿದಾಗೆಲ್ಲ ಅನಿಸೋದು ಯಾವಾಗಪ್ಪ ಕ್ಲೀನ್ ಮಾಡ್ತಿದ್ದಿ ಇದನ್ನು ಅಂತ. ಫೈನಲಿ ಇವತ್ತು ಆಗ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ನಾವು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಇವಾಗ ಸಂಜೆ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡೇ ವಾಯ್ಸ್ ಓವರ್ ಕೊಡ್ತಾ ಇರೋದು. ಫುಲ್ ಡಸ್ಟ್ ಅಲರ್ಜಿ ಆಗಿದೆ, ಅದು ಹೇಳೋ ಹಾಗೆ ಇಲ್ಲ. ಸೊ ಆದ್ರೂ ಮಾಡಲೇಬೇಕು. ಮನ್ವಿತ್ಗೂ ಡೋರಾ ಅಥವಾ ಚಿಂಟು ಟಿ ವಿಲಿ ಡೋರಾ, ಆಮೇಲೆ ಲಿಟಲ್ ಕೃಷ್ಣ ಅದೆಲ್ಲ ನೋಡ್ತಿರ್ತಾನೆ ಅವನು ಸುಮ್ಮನೆ. ಅದನ್ನು ಹಾಕ್ಕೊಟ್ಟೆ. ಅವ್ನು ನಾನು ಇಳಿಸಿಡೋದು ನೋಡಿ ಬಾಕ್ಸ್ನ, ಅವನು ಬಂದು ನೋಡ್ತಾ ಇದ್ದಾನೆ ಏನಿದು ಅಂತ. ಸೊ ಓಕೆ, ಬನ್ನಿ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ.
ಆಲ್ಮೋಸ್ಟ್ ಎಲ್ಲ ತೆಗ್ದಿದ್ದಾಯಿತು. ಕ್ಲೀನಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಈ ಕ್ಲೀನಿಂಗ್ ಅಂತ ಅಂದರೆ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ, ಒಂದು ತಿಂಗಳು ನಾನು ಧನುರ್ಮಾಸ ಮಾಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಕ್ಲೀನಾಗಿರಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಅಷ್ಟೇ. ಸೊ ಹಾಗೆ ನನಗೆ ಹೆಲ್ತ್ ಅಪ್ಸೆಟ್ ಕೂಡ ಆಗಿದೆ, ಇನ್ನೂ ಹುಷಾರಾಗಿಲ್ಲ, ನಾನು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಸೊ ಆದ್ರೂ ಇನ್ನು ಸಂಡೇಯಿಂದನೇ ಧನುರ್ಮಾಸ ಸ್ಟಾರ್ಟು. ಸೊ ನನಗೆ ಟೈಮ್ ಬೇರೆ ಇಲ್ಲ. ನಾಳೆ ಅಂತೂ ಫುಲ್ ಡೇ ಆಗಲ್ಲ, ನಾಳೆ ದೇವಸ್ಥಾನಲ್ಲೆಲ್ಲ ಹೋಗೋದಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಿಚನ್ ಫಸ್ಟ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾಕೆ ಅಂತ ಅಂದರೆ ನಾವು ಒಗ್ಗರಣೆ ಹಾಕಿರೋದೆಲ್ಲ ಫುಲ್ ಮೇಲೆ ಹೋಗಿ ಡಬ್ಬಗಳು ತೋರಿಸಿದ್ದಲ್ಲ ನಿಮಗೆ, ಫುಲ್ ಆಗ್ಬಿಡುತ್ತೆ ಅದೆಲ್ಲ. ಡೈಲಿ ಕ್ಲೀನ್ ಮಾಡಿದರೂ ಸಾಕಾಗಲ್ಲ, ಅಷ್ಟೊಂದು ಗಲೀಜಾಗ್ಬಿಡುತ್ತೆ, ಅಂಟಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಡೀಪ್ ಕ್ಲೀನ್ ಮಾಡಿಬಿಟ್ಟು ಆನಂತರ ಒಳಗಡೆ ಎಲ್ಲ ಬಾಕ್ಸ್ ಒಳಗಡೆ ಅಂದರೆ ವಾರ್ಡ್ರೋಬ್ ಒಳಗಳೆಲ್ಲ ಇದೆ, ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು. ಆಮೇಲೆ ಮೇಲ್ಗಡೆ ಸ್ಟೀಲ್ ಬಾಕ್ಸ್ ಕಾಣತ್ತಲ್ಲ, ಸೊ ಅದ್ರ ಮೇಲಂತೂ ನೋಡೋ ಹಾಗೆ ಇಲ್ಲ ನೀವು. ನನಗೆ ಊರಿಂದ ಬಂದಲ್ಲ, ಸೊ ಅವಾಗಲೇ ಇತ್ತು, ನಾನು ಅದನ್ನೆಲ್ಲ ತೆಗೆಯೋಕ್ಕೆ ಹೋಗಿಲ್ಲ. ಯಾಕಂದರೆ ಸುಮ್ಮನೆ ಡಸ್ಟ್ ಅಲರ್ಜಿ ಆಗಿಬಿಟ್ಟು ಆಲ್ರೆಡಿ ನನಗೆ ಕೋಲ್ಡ್ ಕಫ ಎಲ್ಲ ಇದೆ. ಈಗ ಇದಾದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ನನಗೆ ಡಸ್ಟ್ ಅಲರ್ಜಿಯಿಂದ. ಸೊ ಆದ್ರೂ ಮತ್ತಿನ್ಯಾರು ಮಾಡೋರು, ನಾನೇ ಅಲ್ವಾ, ಹುಷಾರಿಲ್ಲ ಅಂದರೂ ಮಾಡಬೇಕು. ಸೊ ನೋಡಿ ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ, ಅಲ್ಲೆಲ್ಲ ಇಟ್ಟಿದ್ದೀನಿ. ಈ ಮನ್ವಿತರ ಇಟ್ಕೊಂಡು ಎಲ್ಲ ಕಿತ್ತಾಕ್ತಿರ್ತಾನೆ. ಸೊ ಆದ್ರೂ ಮಾಡಲೇಬೇಕು, ಮಾಡ್ತಾ ಇದ್ದೀನಿ. ಬನ್ನಿ ಆದಷ್ಟು ಕ್ಲಿಪ್ಪಿಂಗ್ ತೊಗೊಳ್ತೀನಿ, ಓಕೆನಾ? ಬನ್ನಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಅಯ್ಯ ಖುಷಿ ಯಾಕೆ? ಅದೆಲ್ಲ ಎತ್ಕೊಬಾರ್ದು, ಎಲ್ಲ ಖಾಲಿ ಬಾಕ್ಸ್. ಇನ್ನೊಂದು ಏನಂತ ಅಂದರೆ ಡಿಮಾರ್ಟಿಗೆ ಹೋಗದೆ ನಾವು 4-5 ಮಂತ್ ಆಯಿತು ಅನಿಸುತ್ತೆ. ಹೋದರೆ ಒಂದ್ಸರಿ ಗ್ರಾಸರೀಸ್ ಎಲ್ಲ ತಂದುಬಿಡ್ತೀವಿ, ಮನೆಗೆ ಏನೇನು ಬೇಕು ದಿನಸಿ ಐಟಮ್ ಎಲ್ಲ ತೊಗೊಂಬಂದುಬಿಡ್ತೀವಿ. ಬಟ್ ಹೋಗೇ ಇಲ್ಲ. ಇಲ್ಲೇ ಏನಾರು ಖಾಲಿ ಆಯಿತಾ ಇಲ್ಲೇ ಹೋಗಿ ಎಲ್ಲರೂ ತರೋದು, ಈ ಥರ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಬಾಕ್ಸ್ ಎಲ್ಲ ಖಾಲಿ ಹೊಡಿತಾ ಇದೆ. ಸೊ ಅದೆಲ್ಲ ವಾಶ್ ಮಾಡಿ ತೆಗೆದಿಟ್ಬಿಡ್ತೀನಿ. ಅಂದರೆ ಗ್ರಾಸರೀಸ್ ಎಲ್ಲ ತಂದ ಮೇಲೆ ತೆಗೆದಿಡ್ತೀನಿ. ಒಡೆದೋಗುತ್ತೆ ಮಗ ಅದು. ಯಾರು ತಂದಿದ್ದು? ಅಪ್ಪ ತಂದಿದ್ದ? ಎಲ್ಲಿ ತಂದಿರೋದು? ಡಿಮಾರ್ಟಲ್ಲಿ ಅಲ್ಲ, ಎಲ್ಲಿ ಹೇಳು? ಜಯನಗರ. ಜಯನಗರದಲ್ಲಿ ಮನ್ವಿತ ಬರ್ಡೇ ಟೈಮಲ್ಲಿ ತಂದಿರೋದು. ಸೊ ಅದೆಲ್ಲ ಸಲ್ಲು ಹೋಗಿದೆ ಅನ್ಸುತ್ತೆ, ಲೈಟಾಗಿದೆ. ಆಮೇಲೆ ಇದೆಲ್ಲ ಫುಲ್ ಅಂಟು. ಅಲ್ಲಿಡು ಮಗನೆ, ಮುಟ್ಬೇಡ ಅದನ್ನು, ಬಿದ್ದೋಗುತ್ತೆ, ಒಡೆದೋಗುತ್ತೆ ಬಿದ್ದರೆ. ಅದು ಎಣ್ಣೆ ಬಿಡ್ತಿದೆ. ನಂತರ ಇದೆಲ್ಲ ತೆಗಿಬೇಕು. ಫುಲ್ ಇವತ್ತು ಎಲ್ಲ ಕ್ಲೀನ್ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಟೈಲರಿಂಗ್ ಮಿಷನ್ ಫುಲ್ ಆಗಿದೆ. ಆಮೇಲೆ ಕೆಳಗಡೆ ಇಟ್ಟಿದ್ದೀನಿ ಅಲ್ಲಿ. ಮಾಸ್ಕ್ ಹಾಕೊಳ್ಳೋಣ ಅನ್ಕೊಂಡೆ, ಮಾಸ್ಕ್ ಎಲ್ಲ ಹೊಸದೆಲ್ಲ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಹಾಗೆ ಮಾಡ್ತಾ ಇದ್ದೀನಿ. ನೋಡೋಣ. ಈ ಪಪ್ಪಾಯ ಹಣ್ಣು ನಮ್ಮನೆ ಹತ್ರ ಒಂದು ಗಿಡ ಇದೆ ಇಲ್ಲೇ. ಸೊ ಅಲ್ಲಿ ಕಿತ್ಕೊಬಂದಿರೋದು. ನಾನು ಉಪ್ಪಿನಕಾಯಿಗೆ ಅಂತ ಕಿತ್ಕೊಬಂದೆ, ಬಟ್ ಹಣ್ಣಾಗಿದೆ. ಹಣ್ಣಾದರೆ ಬರಲ್ಲಂತೆ ಮಾಡೋಕ್ಕೆ ಉಪ್ಪಿನಕಾಯಿನ. ಸೊ ಅದಕ್ಕೆ ಹಣ್ಣಾದರೂ ಪರವಾಗಿಲ್ಲ, ತಿನ್ನೋಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಫುಲ್ ತೆಗ್ದೆ. ಇದು ಮೇಲ್ಗಡೆದು ಇವಾಗ ತಕ್ಕೊಂಡು ಮೇಲ್ಗಡೆ ಕ್ಲೀನ್ ಮಾಡ್ಕೊಂಡೆ, ಆಮೇಲೆ ಕೆಳಗಡೆ ಕ್ಲೀನ್ ಮಾಡ್ಕೊಳ್ತೀನಿ. ಸ್ವಲ್ಪ ಸಿಂಕ ಸ್ವಲ್ಪ ಪಾತ್ರೆಗಳಿಂದ ತೊಳ್ಕೊಳ್ತೀನಿ. ಸೊ ನೋಡಿ ಇಷ್ಟೆಲ್ಲ ಇದೆ. ಹಾಗೆ ಇದು ಕಾಲಿನ್ ಸ್ಪ್ರೇ ಬರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ನಾನು. ಅದನ್ನೇನಿಲ್ಲ ಅಂದರೆ ಒಂದು 5 ಲೀಟ್ರ್ ಹಂಗೆ ತಂದಿರ್ತಾರೆ. ಇದು ಬಾಟ್ಲ್ ಬೇರೆ ಹೊಸ ತೊಗೊಬಂದಿದ್ರು. ಸೊ ನಾನು ಕಿಚನಿಗೊಂದು, ಇನ್ನೊಂದು ಮನೆ ಕ್ಲೀನ್ ಮಾಡೋಕ್ಕೆ, ಅಂದರೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ ಗ್ಯಾಸ್ ಒಳಗೆ ನೀರು ಹೋಗಬಾರ್ದಂತೆ, ಅದಕ್ಕೋಸ್ಕರ ನಾನು ಅಷ್ಟೊಂದು ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸ್ಪ್ರೇಯಿಂದ ಎಷ್ಟೊಂದು ಕ್ಲೀನ್ ಆಗುತ್ತೆ ಗೊತ್ತಾ. ನಾನು ಡೈಲಿ ಇದನ್ನೇ ಯೂಸ್ ಮಾಡೋದು ಕಿಚನಲ್ಲಿ. ನನಗೆ ಕೈ ಸಿಗೋವಂಥದ್ದು ಏನು ಗೋಡೆ ಇದೆ ಅದನ್ನೆಲ್ಲ ಒರೆಸ್ಕೊಳ್ಳೋಕೆ ಇದನ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ವಿಂಡೋಸು, ಈ ವಿಂಡೋ ಅಂತೂ ಎಷ್ಟು ಗಲೀಜಾಗಿತ್ತು ಅಂತಂದರೆ ಸೀರಿಯಸ್ಲಿ ನನಗೆ ಯಾವಾಗಪ್ಪ ಕ್ಲೀನ್ ಮಾಡ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ಆದರೂ ಆಗಿರಲಿಲ್ಲಾಗಿತ್ತು. ಸೊ ನೋಡಿರ್ಬೋದು ನೀವು ಎಷ್ಟೊಂದು ಗಲೀಜಾಗಿದೆ ಅಂತ ಹೇಳಿ. ಆಮೇಲೆ ಫಿನಿಶ್ ಆದಮೇಲೆ ನೀವು ಎಲ್ಲ ಕ್ಲೀನಿಂಗ್ ಆದಮೇಲೆ ನೋಡ್ತೀರಾ ಯಾವ ಥರ ಇರುತ್ತೆ ಅಂತ. ಸೊ ನಾನು ಮೇಲ್ಗಡೆ ಇರೋ ಒಂದು ಬಾಕ್ಸ್ಗಳನ್ನೆಲ್ಲ ತೆಗಿತಾ ಇದ್ದೀನಿ. ಸೊ ಮನ್ವಿತು ಪಾಪ ಹೆಲ್ಪ್ ಮಾಡ್ತಾಯಿದ್ದೆ ನಂಗೆ ಇಸ್ಕೊಳ್ಳೋಕ್ಕೆ ಅಂತ. ಎಷ್ಟೊಂದು ಐಟಮ್ ಇದೆ ಗೊತ್ತಾ. ಇನ್ನು ಅದು ಬಾತ್ರೂಮ್ ಮೇಲ್ಗಡೆ ಜಾಗ ಇದೆ, ಸ್ಪೇಸಸ್ ಇದೆ. ಅದರ ಮೇಲಂತೂ ಎಲ್ಲ ಈ ಒಂದು ಎಲೆಕ್ಟ್ರಿಕ್ ಐಟಮ್ಸ್, ಅಂದರೆ ಇವಾಗ ಕೇಕ್ ಮಾಡೋವಂಥ ಐಟಮ್ ಆಗಿರ್ಬೋದು, ಆಮೇಲೆ ಈ ಅಂದರೆ ಇವಾಗ ಏನಂತಾರೆ ಕೇಕ್ ಮಾಡೋಕ್ಕೆ ಏನೇನು ಬೇಕಲ್ಲ ಐಟಮ್ಸು, ಅದಾಗಿರ್ಬೋದು. ಐಟಮ್ ಅಂತ ಅಂದರೆ ಟೂಲ್ಸ್ಗಳು, ಸಾಮಾನುಗಳು ಏನೇನು ಬೇಕು, ಮಿಷಿನ್ ಆಗಿರ್ಬೋದು, ಅದೆಲ್ಲ ಇದೆ. ಆಮೇಲೆ
ಇನ್ನೊಂದು ಏನೋ ಸುಮಾರಿದೆ, ನನಗೆ ಅದು ಹೇಳೋಕ್ಕೂ ಬರಲ್ಲ, ಅಷ್ಟೊಂದು ಸುಮಾರಿದೆ. ಎಲ್ಲ ಕಿಚನ್ ಐಟಮ್ಸ್, ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಇದೆ. ಸೊ ಅದ್ರಲ್ಲಿ ಒಂದು ಮಾತ್ರ ನಾನು ತೆಗೆದಿಟ್ಕೊಂಡೆ, ಸ್ವಲ್ಪ ಚಾಪರ್ ಒಂದಿದೆ ಮಿಷಿನು, ಆಮೇಲೆ ಇನ್ನೊಂದು ಮಜ್ಜಿಗೆ ಮಾಡೋಕ್ಕೆ ಒಂದು ಮಿಷಿನ್ ತೆಗೆದಿಟ್ಕೊಂಡಿದ್ದೀನಿ. ಸೊ ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನೋಡಿ ಎಷ್ಟು ಗಲೀಜಾಗಿದೆ ಅಂತ. ನಿಜ ನೀವೆಲ್ಲ ಅಂದ್ಕೊಂಡಿರ್ಬೋದು, ಇದ್ಯಾ ನಿಮ್ಮ ಮನೇಲಿ ಇಷ್ಟೆಲ್ಲ ಗಲೀಜಿಟ್ಕೊಂಡು ಅಂತ. ನಿಜವಾಗ್ಲೂ ಊರಿಗೆ ಹೋದಾಗ ಈ ಥರ ಆಗಿರೋದು. ಏನು ಮಾಡಲಿ ಹೇಳಿ, ಬಂದಮೇಲೆ ನಂಗೆ ಸ್ವಲ್ಪ ಹುಷಾರು ತಪ್ಪೋಯ್ತು. ಅದ ನಂತರ ಕ್ಲೀನ್ ಮಾಡ್ಕೊಂಡ ಅಂದರೆ ಮನೆ ನೋಡಿ ಏನೋ ಒಂದು ಏನು ಹೇಳ್ತಾರೆ ಇದಕ್ಕೆ ಏನಪ್ಪ ಅದು ಎಕ್ಸಿಬಿಷನ್ ಆಗಿದೆ, ಎಲ್ಲ ಇಡ್ತಾರಲ್ಲ ಆ ಥರ ಆಗಿದೆ. ಆಮೇಲೆ ನಾನು ಪಾತ್ರೆ ತೊಳೆಯೋದೇನು ಜೆಲ್ ಬರುತ್ತಲ್ಲ, ಸೊ ಅದನ್ನ ಯೂಸ್ ಮಾಡ್ತೀನಿ. ಪಾತ್ರೆ ಪಾತ್ರೆಗೆ ಒಂದು ಸ್ಟ್ಯಾಂಡ್ ಇದೆ, ಸೊ ಅದನ್ನು ವಾಶ್ ಮಾಡೋಕ್ಕೆ ಅಂತ ಬಿಟ್ಟು ಹಾಕಿಟ್ಕೊಂಡೆ. ಅದಾದರೆ ಗೋಡೆ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು. ಆಮೇಲೆ ಈ ಥರ ಬ್ರಷ್ನ ಯೂಸ್ ಮಾಡಿದರೆ, ಅಂದರೆ ಈ ಸ್ಟೀಲ್ ಬ್ರಷು ಮತ್ತು ಇನ್ನೊಂದು ಈ ಗ್ರೀನ್ ಬ್ರಷ್ ಇದೆಯಲ್ಲ, ಸೊ ಅದು ಕೂಡ ಅಷ್ಟೇ ಜಿಡ್ಡು ಚೆನ್ನಾಗಿ ಹೋಗುತ್ತೆ ಅದರಲ್ಲಿ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಓಕೆ. ಹಾಗೆ ಧನುರ್ಮಾಸ ಅಂತಂದರೆ ನನ್ನ ಜೀವನದಲ್ಲಿ ತುಂಬಾ ಒಂದು ಏನು ಹೇಳ್ತಾರೆ, ನಾನು ಹೇಳ್ಕೊಂಡಿದ್ದೆಲ್ಲ ಆಗಿದೆ. ಅದಕ್ಕೋಸ್ಕರ ನಾನು ಧನುರ್ಮಾಸ ಮಾಡಿದೆ. ಆ್ಯಕ್ಚುಲಿ ನನಗೆ ಮದುವೆಗೂ ಮುಂಚೆ ಇದೆಲ್ಲ ಗೊತ್ತಿರಲ್ಲ. ಮದುವೆ ಆದಮೇಲೆ ನಮ್ಮ ಅತ್ತೆ ಹೇಳಿದ್ರು ಧನುರ್ಮಾಸ ಮಾಡೋದು. ಸೊ ನಾವೇನು ಮಾಡ್ತೀವಿ ಧನುರ್ಮಾಸ ಮಾಡೋದಂತಂದರೆ, ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದೇಳಬೇಕು. 3 ಗಂಟೆಯಿಂದ 4 ಗಂಟೆ ಒಳಗೆ ಮನೆ ಫುಲ್ ಕ್ಲೀನ್ ಮಾಡ್ಕೋಬೇಕಂದ್ರೆ, ಕಸ ಹೊಡ್ಕೊಂಡು, ನೆಲ ಒರೆಸ್ಕೊಂಡು, ಬಾಗಿಲಿಗೆ ರಂಗೋಲಿ ಬಿಟ್ಕೊಂಡು, ಆನಂತರ 4:15 ಹಿಂಗೆ ಸ್ನಾನಕ್ಕೆ ಹೋಗಬೇಕು. ಸಾರಿ 3:15 ಹಿಂಗೆ ಸ್ನಾನಕ್ಕೆ ಹೋಗ್ಬಿಟ್ಟು, ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಸ್ನಾನ ಮಾಡ್ಕೊಬಂದು ಮುಟ್ಟಬೇಕು. ಓಕೆನಾ? ಮುಟ್ಟೋದೇನು, ಸ್ನಾನ ಮಾಡ್ಕೊಬಂದು ಫುಲ್ ದೇವ್ರ ಮನೆ ಐಟಮ್ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ಆ ನಂತರ ಕಳ್ಸೋದೇನು ನಮ್ಮದು ಡೈಲಿ ಏನು ಪೂಜೆಗೆ ಶುಕ್ರವಾರ ಎಲ್ಲ ವಾಶ್ ಮಾಡ್ತೀವಲ್ಲ, ಆ ಥರ ವಾಶ್ ಮಾಡಿ ಎಲ್ಲ ನೀಟ್ ಮಾಡಿಕೊಂಡು, ಆನಂತರ ಅರಿಶಿಣದ ಗಣಪತಿ ಮಾಡ್ತೀವಿ ನಾವು. ಅಂದರೆ ಇಲ್ಲಿ ಈಗ ಅರಿಶಿಣದ ಗಣಪತಿ ಮಾಡ್ತಾ ಇರೋದು ನಾನು. ಊರ ಕಡೆ ಆದರೆ ಸಗಣಿ ಸಿಗುತ್ತಲ್ಲ ಹಸುದು, ಅದರಲ್ಲಿ ಗಣೇಶನ ಎರಡು ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡೋದು. ಅದ್ರದ್ದು ಹೆಂಗೆ ಅಂತ ಅಂದರೆ, ಅದನ್ನು ಪೂಜೆ ಮಾಡಿದರೆ ಒಂದು ಹೂವು, ಒಂದು ಅಕ್ಕಿ ಕಾಳು ಆ ಕಡೆ ಈ ಕಡೆ ಆಗಬಾರ್ದು. ಅದನ್ನು ಹಾಗೆ ಒಂದು ಕವರಲ್ಲಿ ಎತ್ತಿಡಬೇಕು. ಅದು ಡ್ರೈ ಮಾಡಬೇಕು. ಒಂದು ತಿಂಗಳದು ಅಂತ ಅಂದರೆ 30 ಜೊತೆ ಗಣೇಶನ್ನ ಬಿಸಿಲಿಗೆ ತೊಗೊಂಡೋಗಿಟ್ಟು ಡ್ರೈ ಮಾಡಿ ತೊಗೊಬಂದು ಹಾಗೆ ಇಡಬೇಕು. ಒಂಚೂರೂ ಅಲ್ಲಿ ಇಲ್ಲಿ ಮಿಸ್ ಮಾಡೋ ಹಾಗಿಲ್ಲ. ತಂದು ಇಟ್ಬಿಟ್ಟು ಒಂದು ಕವರಲ್ಲಿ ಇಟ್ಕೊಬೇಕು. 30 ದಿನ ಆದ ನಂತರ ಹೋಗಿ ಹೊಳೆ ಅಥವಾ ಯಾವುದಾದ್ರು ಕೆರೆಗೆ ಅದನ್ನ ಹಾಕಬೇಕು. ಸೊ ಲಾಸ್ಟ್ ಇಯರ್ ನಾನು ಪುಟ್ಟನಹಳ್ಳಿ ಕೆರೆಗೆ ತಗೊಂಡು ಹಾಕಿದ್ದೆ. ಅಲ್ಲೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಏನು ಹಾಕ್ತಾರೆ ಅಂತ. ಅಲ್ಲೆಲ್ಲ ಏನೂ ಹಾಕೋ ಆಗಿಲ್ಲ. ಆ್ಯಕ್ಚುಲಿ ನಾನು ಈ ಹೂವು, ಅದು ಹೂವಿನ ಹೆಸಳಾಗಿರ್ಬೋದು, ಒಂದು ಅಕ್ಕಿ ಕಾಳಾಗಿರ್ಬೋದು, ಎಲ್ಲನೂ ಬಿಸಾಕಂಗಿಲ್ಲ. ಸೊ ಅದು ನಾನು ಏನು ಮಾಡಿದೆ ಅಂದರೆ, ಅದನ್ನೆಲ್ಲ ಕೆರೆ ಹಾಕೋಕೆ ಬಿಡಲ್ವಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಗಿಡದ ಕೆಳಗಡೆ ಹೋಗಿ ಹಾಕಿ ಆ ಗಣೇಶನ ತಗೊಂಡೋಗಿ ಕೆರೆಗೆ ಅರ್ಪಿಸಿದ್ದೆ. ಸೊ ಈ ಥರ ಮಾಡ್ತೀನಿ. ಆನಂತರ ಒಂದು 5 ದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಈ ಸರಿ ನಾನು ಈ ತಿಂಗಳು ಫುಲ್ ತಿಂಗಳು ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅರಳಿಕಟ್ಟೆಗೆ ನಾಗಪ್ಪಂಗೆ ಹಾಲು ಅಭಿಷೇಕ ಮಾಡಿ, ನಂತರ ನೀರು ಹಾಕಿ ಪೂಜೆ ಮಾಡಿಕೊಂಡು, ಅರಿಶಿನ ಅಷ್ಟೇ ಹಚ್ಚಬೇಕು, ಅರಿಶಿನ ಹಚ್ಚಿ ಪೂಜೆ ಮಾಡಿಕೊಂಡು, ಆನಂತರ ಅದಕ್ಕೆ ನೈವೇದ್ಯಕ್ಕೆ ಏನಾದ್ರು ತೊಗೊಂಡೋಗಿ ಹಾಕಿ ಬರೋಣ ಅಂತ. ಒಂದು 5 ಸುತ್ತು ಥರದ್ದು ಏನು ನಮ್ಮ ಸಂಕಲ್ಪ ಇದೆ ಅದನ್ನ ವಹಿಸಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ನನ್ನ ಜೀವನದಲ್ಲಿ ನಾನು ಏನು ಬೇಡ್ಕೊಂಡಿದ್ದೆ ಅದೆಲ್ಲ ಆಗಿದೆ. ಸೊ ಅದಕ್ಕೆ ನಾನು ಇದನ್ನು ನಂಬ್ತೀನಿ. ನಂಬೋದು ಬಿಡೋದು ನಿಮ್ಮ ಇಷ್ಟ. ನಾನು ನಂಬ್ತೀನಿ. ಸೊ ನಮ್ಮ ಅತ್ತೆ ಯಾವಾಗ ಹೇಳಿದರು ಈ ಥರ ಮಾಡು ಅಂತ, ಆವಾಗಿಂದ ನಾನು ಮಾಡ್ತಾಯಿದ್ದೀನಿ. ಅತ್ತೆ ಕೂಡ ಮಾಡ್ತಾಯಿದ್ರು, ಬಟ್ ಇವಾಗ ಏಜ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾಯಿಲ್ಲ ಅಷ್ಟೇ. ನಾನು ಮಾಡ್ತಾಯಿದ್ದೇನೆ ಅವ್ರ ಬದಲು. ಸೊ ಚೆನ್ನಾಗಿದೆ 1 ತಿಂಗಳು ಇಡೀ. ಅಂದರೆ ಮೇಯ್ನಾಗಿ ಏನಂತ ಅಂದರೆ, ಅಂದರೆ ಗಂಡ ಹೆಂಡತಿ ಇಬ್ಬರೂ ಸ್ವಲ್ಪ ದೂರ ಇರಬೇಕಾಗತ್ತೆ. ಇದು 1 ತಿಂಗಳು ದೂರ ಇರಬೇಕಾಗುತ್ತೆ. ಆನಂತರ ನಿಮ್ಗೇನಾದ್ರು ಪೀರಿಯಡ್ ಡೇಟ್ ಆ ಥರ ಏನಾದ್ರು ಬಂತು ಮಧ್ಯದಲ್ಲಿ ಅಂತ ಅಂದರೆ, ಒಂದು 5 ಇಂದ 7 ಡೇಸ್ ಹೊರಗಡೆ ಆಮೇಲೆ ಬಿಟ್ಟು, ಆನಂತರ ಮತ್ತೆ ಬೇಕಾದ್ರೆ ಯಾವಾಗ ನಿಮ್ಮದು ಸೈಕಲ್ ಯಾವಾಗ ನಿಲ್ಲುತ್ತೆ, ಸ್ಟಾಪ್ ಆಗುತ್ತೆ, ಬ್ಲೀಡಿಂಗ್ ಯಾವಾಗ ನಿಲ್ಲುತ್ತಲ್ಲ, ಸೊ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಥರ ನಾನು ಕೂಡ ಕಟ್ಟಿಟ್ಟಾಗಿ ಈ ಒಂದು ಪೂಜೆನ ಮಾಡ್ತೀನಿ. ಓಕೆ, ಇಷ್ಟಿತ್ತು ಇವತ್ತಿನ ಪೂಜೆ ಹೆಂಗೆ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಆ ಥರ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಕೈಲಿ ಅಂಗೈಲಿ ಅಕ್ಕಿ ಹಾಕ್ಕೊಂಡು ಮನೇಲಿ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅರಳಿ ಗಿಡಕ್ಕೆ ನಿಮ್ಮ ಸಂಕಲ್ಪ ಮಾಡ್ಕೊಳ್ಳಿ, ಯಾಕೆ ಈ ಪೂಜೆ ಮಾಡ್ತಿದ್ದೀನಿ ಅಂತ. ಮನೇಲಿ ಗಣೇಶ ಅಂತ ಅಂದರೆ, ನಾನು ಅರ್ಶಿನ ಗಣೇಶ 2 ಮಾಡಿರ್ತೀನಿ. ನಾನು ನೆಕ್ಸ್ಟು ಮಾಡ್ತೀನಲ್ಲ ಪೂಜೆನ, ಆವಾಗ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಯಾವ ಥರ ಮಾಡಿದ್ದೆ ಅಂತ, ಯಾವ ಥರ ಮಾಡ್ತೀನಿ ಅಂತ ಫುಲ್ಲು ವ್ಲಾಗ್ ಹಾಕ್ತೀನಿ. ಅದರದ್ದೊಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ನಿಮಗೆ ಅನುಕೂಲ ಆಗುತ್ತೆ. ಗಣೇಶನ ಮುಂದೆ ಅಥವಾ ಅರಳಿಕಟ್ಟೆ ಮುಂದೆ ಕೈಲಿ ಅಂಗೈಲಿ ಅಕ್ಷತೆ ಕಾಳು, ಅಂದರೆ ಅರ್ಶಿನದ ಅಕ್ಷತೆ ಕಾಳನ್ನ ಹಾಕ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಯಾಕೆ ಈ ಪೂಜೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು, ಆ ನಂತರ ಅಕ್ಷತೆ ಕಾಳನ್ನ ಹಾಕಬೇಕು ದೇವ್ರ ಮೇಲೆ. ಹಾಕಿ ಈ ಒಂದು ಪೂಜೆನ
ಮಾಡಬೇಕು. ಸೊ ಇಷ್ಟೇ. ನಿಮಗೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಾ ಅಷ್ಟು ಪ್ರತಿಫಲ ಸಿಗುತ್ತೆ. ದೇವರು ನಿಮಗೆ ಅಷ್ಟೊಂದು ಅನುಗ್ರಹ ಕೊಡ್ತಾರೆ. ಸೊ ಯಾವುದನ್ನು ಏನು ಬರೀ ದೇವ್ರನ್ನೇ ನಂಬೋದಂತ ಅಂದರೆ ದೇವ್ರನ್ನ ಬಿಟ್ಟು ಏನೂ ಇಲ್ಲ. ದೇವ್ರನ್ನ ನಂಬಬೇಕು. ಈಗ ನಮ್ಮ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೊಳ್ದೆ ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಮನುಷ್ಯರು ಏನು ಮಾಡ್ತಾರೆ ಹೇಳಿ? ಹೇಳ್ಕೊಳ್ತಾ ಹೋಗ್ತಾರೆ. ಅವ್ರ ಹತ್ರ ಇವ್ರ ಹತ್ರ ನಾವೇನು ಗುಟ್ಟನ್ನ ಹೇಳ್ಕೊಂಡಿರ್ತೀವಿ ಅದನ್ನೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳ್ತಾ ಹೋಗ್ತಾರೆ. ದೇವ್ರು ಹಾಗಲ್ಲ. ನಮ್ಗೆ ವರ ಕೊಡ್ತಾನೋ ಬಿಡ್ತಾನೋ ಬೇರೆಯವ್ರಿಗೆ ಗೊತ್ತಾಗಲ್ಲ, ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ದೇವ್ರನ್ನ ಅಷ್ಟೊಂದು ನಂಬೋದು. ಸೊ ಮನುಷ್ಯರಿಗಿಂತ ನನಗೆ ದೇವ್ರ ಮೇಲೆ ಭಕ್ತಿ ನಂಬಿಕೆ ಜಾಸ್ತಿ. ಸೊ ಓಕೆ, ಬನ್ನಿ. ಫೈನಲಿ ಇವು ಟೈಮ್ ಬಂದು 6 ಗಂಟೆ 10 ನಿಮಿಷ ಇದೆ. ನಾನು ಸ್ಟಾರ್ಟ್ ಮಾಡಿದ್ದು 1:15 ಓಕೆನಾ. ಬರೀ ಓನ್ಲಿ ಕಿಚನ್ ಮಾತ್ರ ಕ್ಲೀನ್ ಮಾಡಿದ್ದು ನಾನು. ಇಷ್ಟೊತ್ತು ತೊಗೊಳ್ತು ಅಂದರೆ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು, ಡಸ್ಟ್ ಆಗಿತ್ತು. ಮೇಲ್ಗಡೆ ಅಂತೂ ನೋಡೋ ಆಗಿರಲಿಲ್ಲ, ನೋಡಿದ್ದೀರಾ ನೀವು ವಿಡಿಯೋದಲ್ಲಿ. ಸೊ ಮನುವಿನ ಪಾಪ ನನಗೆ ಹೆಲ್ಪ್ ಮಾಡ್ದೆ, ತೊಳೆದಿಟ್ಟಿರೋದೆಲ್ಲ ಬಾಕ್ಸ್ ತಂದು ಕೊಟ್ಟ, ಎಲ್ಲ ಜೋಡಿಸ್ದೆ. ಸೊ ಅದನ್ನ ತೋರಿಸ್ತೀನಿ ನಿಮಗೆ ಯಾವ ಥರ ಸೆಟ್ ಮಾಡಿದ್ದೀನಿ ಅಂತ. ಹಾಗೆ ಹಾಲು ಕಾಯಕ್ಕಿಟ್ಟಿದ್ದೀನಿ, ಮನ್ವಿತ್ಗೆ ಹಾಲು ಕುಡಿಸ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಬೇಕು. ವಾಶ್ರೂಮ್ ಅಥವಾ ಬಾತ್ರೂಮನ್ನ ವಾಶ್ ಮಾಡಬೇಕು, ಇನ್ನೂ ಇದೆ ಕೆಲಸ. ಸೊ ನಂತರ ದೀಪನ ನಾನು ಇವತ್ತು ಅಂಟಿಸಲ್ಲ, ಯಾಕಂದರೆ ಬಾತ್ರೂಮ್ ತೊಳೆದ್ಮೇಲೆ ತಲೆ ಸ್ನಾನ ಮಾಡಬೇಕು. ಸಂಜೆ ಇವಾಗ ತಲೆ ಸ್ನಾನ ಮಾಡಿದರೆ ನನಗೆ ಕೋಲ್ಡ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಹಸ್ಬೆಂಡ್ ಬಂದಮೇಲೆ ಅವರು ದೀಪ ಅಂಟಿಸ್ತಾರೆ, ನಾನು ಸ್ನಾನ ಮಾಡಿಬಿಟ್ಟು ಬರ್ತೀನಿ ಅಷ್ಟೇ. ಸೊ ಓಕೆ, ಬನ್ನಿ ಇವತ್ತು ತೋರಿಸ್ತೀನಿ ನಾನು ಹೇಗೆ ರೆಡಿ ಅಂದರೆ ಫುಲ್ಲು ಏನು ವಾರ್ಡ್ರೋಬ್ ಒಳಗೆಲ್ಲ ಬಾಕ್ಸ್ ರೇಟಿಂದನ ಅಲ್ಲಿ ನ್ಯೂಸ್ ಪೇಪರೆಲ್ಲ ಹಾಕಿದ್ದೆ ನಾನು. ಹಸ್ಬೆಂಡ್ ನ್ಯೂಸ್ ಪೇಪರ್ ಹಾಕ್ಬೇಡ, ಜಿರಳೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದರು. ಅದಕ್ಕೋಸ್ಕರ ನಾನು ಅದೊಂದು ಇದು ಬರುತ್ತೆ, ಕವರ್ ಬರುತ್ತೆ, ಇದ್ರದ್ದು ಏನದು ಕಾಟನ್ ಕವರ್ ಬರುತ್ತೆ. ಸೊ ಅದನ್ನ ಹಾಕಿದ್ದೀನಿ, ತೋರಿಸ್ತೀನಿ ಬನ್ನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಇಷ್ಟೆಲ್ಲ ಮಾಡಿದ್ದಾಯಿತು. ಫುಲ್ ಈ ಸೆಟ್ಟೆಲ್ಲ ತೊಳೆದು ಮತ್ತೆ ಜೋಡಿಸಿದ್ದೀನಿ. ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇದೆಲ್ಲ ಡ್ರೈ ಆದಮೇಲೆ ಎತ್ತಿಡ್ತೀನಿ, ಹೀಗೆ ಇಡಲ್ಲ ಇಲ್ಲಿ. ಫುಲ್ ಇದೆಲ್ಲ ಕ್ಲೀನ್ ಆಯಿತು. ಆನಂತರ ಬಾಕ್ಸ್ ಎಲ್ಲ ವಾಶ್ ಮಾಡಿಟ್ಟಿದ್ನಲ್ಲ, ಸೊ ಫುಲ್ ಎಲ್ಲ ಡ್ರೈ ಆಗಿದೆ, ತಂದೆಲ್ಲಿ ಜೋಡಿಸಿದ್ದೀನಿ. ಸೊ ಈ ಥರ ಗ್ರಾಸರೀಸ್ ಎಲ್ಲ ತರಬೇಕು. ಸೊ ನೆಕ್ಸ್ಟು ಇಲ್ಲಿ ಬಾಕ್ಸಲ್ಲಿ ಇಟ್ಟಿದ್ನಲ್ಲ, ಅದಕ್ಕೆಲ್ಲ ಫುಲ್ ಡಸ್ಟ್ ಆಗುತ್ತೆ ಮೇಲ್ಗಡೆ, ಒಗ್ಗರಣೆ ಸಿಡ್ದಿರೋದು. ಅದಕ್ಕೋಸ್ಕರ ಕವರ್ ಹಾಕಿದ್ದೀನಿ. ಸ್ವಲ್ಪ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ಅದು ಬಂದವ್ರು ನೋಡಿದವ್ರಿಗೆ. ಸೊ ನಾನು ಈ ಥರ ಕವರ್ನ, ಅದು ಡಸ್ಟ್ಬಿನ್ ಕವರ್ ಇರ್ತಾರ, ಸೊ ಅದನ್ನ ಹಾಕಿದ್ದೀನಿ. ಒಂಥರ ಕಿಟಕಿ ಎಲ್ಲ ಫುಲ್ ವಾಶ್ ಮಾಡಿದೆ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಫುಲ್ ಕ್ಲೀನ್ ಆಯಿತು. ಇನ್ನು ವಾರ್ಡ್ರೋಬ್ ಬಂದರೆ ಈ ಥರ ಇಲ್ಲಿ ಈ ಥರ ಇದು ಕವರ್ ಬರುತ್ತೆ, ಇದು ಪಾರ್ಸೆಲ್ ಕವರು. ಸೊ ಅದನ್ನ ಈ ಥರ ಹಾಕಿದ್ದೀನಿ. ಕವರ್ ಹಾಕಿ ಈ ಥರ ಜೋಡಿಸಿದ್ದೀನಿ. ಜೋಡಿಸಿದ್ದಾರೆ ಯಾರು? ನಮ್ಮ ಮಮ್ಮಿ. ಸೊ ಈ ಥರ ನೋಡಿ, ಇಲ್ಲಿ ನ್ಯೂಸ್ ಪೇಪರ್ ಎಲ್ಲ ಹಾಕಿಟ್ಟಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಜಿರಳೆ ಇಲ್ಲ, ಒಂದು ಜಿರಳೆನೂ ಇರಲ್ಲ. ಸೊ ಅಷ್ಟೊಂದು ನೀಟಾಗಿ ಇಟ್ಕೊಂಡಿರ್ತೀನಿ. ಜಿರಳೆ ಆದರೆ ನನಗೆ ಏನೋ ಒಂಥರ ಅದು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು. ನಂತರ ರೊಟ್ಟಿ ಮಿಷಿನ್ ಕೂಡ ಇವತ್ತು ವಾಶ್ ಮಾಡಿಟ್ಟೆ, ಸ್ವಲ್ಪ ಅಂಟಂಟಾಗಿಬಿಟ್ಟಿತ್ತು. ಸೊ ಇದೆಲ್ಲ ಎಕ್ಸ್ಟ್ರಾ ಬಾಕ್ಸ್ಗಳು, ಖಾಲಿ ಬಾಕ್ಸ್ಗಳು, ತೆಂಗಿನಕಾಯಿ ಮಿಷಿನು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಬಂದು ಚಾಪರು, ಆಮೇಲೆ ಜ್ಯೂಸ್ ಮೇಕರು ಆ್ಯಂಡ್ ಏನಾರು ಹಿಟ್ಟು ಕಲಿಸೋದು ಅದೆಲ್ಲ, ಇದೊಂದು ಮಿಷಿನು. ಸೊ ಇದು ಇತ್ತೀಚೆಗೆ ತೊಗೊಂಡ್ವಿ, ಮೇಲ್ಗಡೆ ಇತ್ತು, ತೊಗೊಂಡಿದ್ದಾಯಿತು. ಸೊ ಇದು ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ, ಹಾಗೆ ಇಟ್ಕೊಂಡಿದ್ದೀವಿ. ಆನಂತರ ಲಾಸ್ಟಲ್ಲಿ ಏನದು ಬ್ರೆಡ್ ಟೋಸ್ಟರ್ ಇದೆ, ಇಷ್ಟೇ, ಏನಿಲ್ಲ. ನಂತರ ಇಲ್ಲಿ ಮೇಲ್ಗಡೆ ಫ್ರೂಟ್ಸು ಈ ಥರ ಇಲ್ಲೇ ಇಟ್ಕೊಂಡಿದ್ದೀನಿ ಎಲ್ಲನೂ. ಓಕೆ, ಈ ಥರ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನಾಳೆ ಒಂದು ಸ್ವಲ್ಪ ನಾನು ದೇವ್ರ ಮನೆ ಎಲ್ಲ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಳ್ತೀನಿ. ನಂತರ ಆ್ಯಕ್ಚುಲಿ ನಾನು ಫ್ರಿಜ್ಜನ್ನ ನೆನ್ನೆ ಅಷ್ಟೇ ಕ್ಲೀನ್ ಮಾಡಿದೆ, ಸೊ ಅದನ್ನೇನು ತೋರಿಸ್ಲಿಲ್ಲ. ಫುಲ್ ವಾಶ್ ಮಾಡಿ ಒಂದು ನಿಮಿಷ ಸರ್ಕ ಕ್ಲೀನ್ ಮಾಡಿದೆ ಫುಲ್ಲು, ಎಲ್ಲ ಅಂದರೆ ಎಲ್ಲ ಕ್ಲೀನ್ ಮಾಡಿದೆ. ನಮ್ಮಪ್ಪ ಅಲ್ಲ, ನಮ್ಮಮ್ಮ. ನಿಮ್ಮ ಪಪ್ಪ ಎಲ್ಲಿ ಕ್ಲೀನ್ ಮಾಡಿದ್ರೆ? ನಾನು ಕ್ಲೀನ್ ಮಾಡಿದ್ದಲ್ವಾ?
ಸೊ ಓಕೆ ನೋಡಿರಿ ಇಷ್ಟೆಲ್ಲ ಎಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ನಿನ್ನೆನೆ. ಸೊ ಅದನ್ನೇ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಬಿಸಿ ಅಂದರೆ ತರಕಾರಿ ತಂದರು ನಿನ್ನೆ, ಸೊ ಹಾಗೆ ಜೋಡ್ಸೋಕ್ಕೆ ಸ್ವಲ್ಪ ಆಯಿತು. ಆನಂತರ ಇಲ್ಲೆಲ್ಲ ಫುಲ್ ನಮ್ಮ ಹಸ್ಬೆಂಡು ಮೆಸ್ಸಿಯಾಗಿ ಇಟ್ಬಿಟ್ಟಿದ್ದಾರೆ ವಾಚ್ಗಳು ಅವ್ರದ್ದು ಎಲ್ಲನೂ. ಅದನ್ನು ಇವತ್ತು ನೀಟಾಗೆಲ್ಲ ನಾಳೆ ಎಲ್ಲ ಜೋಡಿಸ್ತೀನಿ. ನಾಳೆ ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾಡಿದ್ದು ಮಾಡ್ತೀನಿ. ಓಕೆ. ಓ ಹಲೋ ನನ್ನ ಮಗನ ಹತ್ತೀಯ ಮಗನ ಹಾಲು ಕುಡಿತೀಯಾ? ಹಾಲು ಕುಡ್ಕೊಂಡು ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಕ್ಲೀನ್ ಆಗಿದೆ ಫುಲ್ಲು ಮನೆ. ಅದು ವೈಟ್ ಐಸ್ ಆಗಿರೋದ್ರಿಂದ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು. ಸೊ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೌದೌದು, ನಿಮ್ಮ ಪಪ್ಪ ತಂದಿರೋದು ಮಿಷನ್ನು. ನನ್ನ ಮಿಷನ್ನು ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ. ಸ್ವಲ್ಪ ಪೂಜೆ ಮಾಡಿರೋದೆಲ್ಲ ಹಾಗೆ ಇದೆ. ಸೊ ಓಕೆ ಇವತ್ತಿನ ವ್ಲಾಗ್ ಈ ಥರ ಇತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಮೊನ್ನ ಬಾಯ್ ಹೇಳಿ. ಅಯ್ಯೋ ಹೇಳಿ. ಉಪ್ಪ ನಾಚಿಕೆ ನನ್ನ ಮಮ್ಮಿ. ಓಕೆ ಬಾಯ್.